ಇನ್ನೊಬ್ಬರಿಗೆ ಅವಮಾನ ಮಾಡಾಕತ್ತೆ ಅಂದ್ರೆ ನಿನ್ನ ಬಗ್ಗೆ ಇನ್ನೊಬ್ಬರು ಅವಮಾನ ಮಾಡೇ ಮಾಡ್ತಾರೆ. ಇನ್ನೊಬ್ಬರ ಬಗ್ಗೆ ಹೀಯಾಳಸಾಕತ್ತಿ ಅಂದ್ರೆ ನಿನ್ನ ಬಗ್ಗೆ ಇನ್ನೊಬ್ಬರು ಹೀಯಾಳಸೋರು ಇದ್ದೇ ಇರ್ತಾರೆ. ಈ ಲೋಕದ ಸತ್ಯ ಇದನ್ನ ಅರ್ಥ ಮಾಡ್ಕೊಳ್ಳೋದು. ಇನ್ನೊಬ್ಬರಿಗೆ ನೀವು ಒಳ್ಳೇದು ಬಯಸಿದೆ ಅಂತಂದ್ರ ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚೋದ್ ಬಿಟ್ಟು ಇನ್ನೊಬ್ಬರ ಮನೆಗೆ ಜ್ಯೋತಿ ಹಚ್ಚುವಂತ ಕೆಲಸ ಮಾಡಿದೆ ಅಂತಂದ್ರ ನಿಮ್ ಮನೆಗೆ ಬಂದು ಇನ್ನೊಬ್ಬರು ಯಾರು ಬಂದ್ರು ನಿಮ್ ಮನೆಗೆ ಜ್ಯೋತಿ ಹಚ್ಲಿಕ್ಕಂದ್ರು ಸಹಿತ ಸಾಕ್ಷಾತ್ ಭಗವಂತನೇ ಬಂದು ನಿಮ್ಮ ಜಗಲಿಯ ಜ್ಯೋತಿಯಾಗಿ ಬೆಳಗ್ತಾನ ಅಂತಕ್ಕಂಥ ಸತ್ಯ ಅರ್ಥ ಮಾಡ್ಕೊಂಡ್ಬಿಡುತ್ತೆ. ನಮ್ಮ ಮಠದ ಗಟ್ಟಿ ಭಕ್ತರಾಗಿರತಕ್ಕಂಥ ನಮ್ಮ ಈಶ್ವರ ಕರಿಬಸಣ್ಣವರ ವ್ಯಕ್ತಿತ್ವ ಎಂತಂದ್ರೆ ಹೂವು ಹಾಕೋಣ, ನಮ್ಮ ಮನೆಗೆ ಕಲ್ಲು ಒಗೆಯಲು ಅವರ ವಸ್ತುವಿಗೆ ಹಣ್ಣು ಹಾಕೋಣ, ನಮ್ಮ ಬೆನ್ನಿಗೆ ಚೂರಿ ಹಾಕಲು ಅವರ ಕೊರಳಿಗೆ ಹಾರ ಹಾಕೋಣ, ದ್ವೇಷದಿಂದ ಹೋರಾಡಿ ಒಬ್ಬನನ್ನು ಗೆಲ್ಲುವುದಕ್ಕಿಂತ ಪ್ರೀತಿಯಿಂದ ಸೋತು ಇಡೀ ಜಗತ್ತನ್ನೇ ಗೆಲ್ಲಬಹುದು ಅನ್ನುವಂಥ ವ್ಯಕ್ತಿತ್ವ ಅದು ನಮ್ಮ ಈಶ್ವರ ಕರಿಬಸಣ್ಣವರ ಅಂತ ವ್ಯಕ್ತಿತ್ವ. ನಾ ಹೇಳೋ ಮಾತಲ್ಲ, ಅವ್ರ ಬಗ್ಗೆ ಅವರಿಂದ ನನ್ನ ಮುಂದೆ ಹೇಳಿರ್ತಕ್ಕಂಥ ಮಾತದು. ಅವ್ರು ಯಾವ್ದು ಕೆಲಸ ಆಗಲೆಕ್ಕ, ಅವ್ರ ಸಂಸಾರದಾಗಲೆಕ್ಕ, ವೈಯಕ್ತಿಕ ಆಗಲೆಕ್ಕ, ಸಮಾಜ ಸೇವಾ ಆಗಲೆಕ್ಕ, ಭಗವಂತನ ಆಶೀರ್ವಾದ ಅವ್ರ ಮೇಲೆ ಸದಾಕಾಲ ಇರಲಿ. ಅವ್ರ ಬಗ್ಗೆ ಈ ನಾಡಿನೊಳಗೆ ಭಾಳ ಒಳ್ಳೆ ಗೌರವ ಅದ. ನಮ್ಮ ಜಮಖಂಡಿ ಭಾಗದೊಳಗೆ ಅವ್ರ ಹೆಸರು ಹೇಳಿದ್ರೆ ಒಂದು ಒಳ್ಳೆ ಕೆಲಸ ಆಗ್ತಾವ ಅಂತ ಒಳ್ಳೆ ಹೆಸರನ್ನು ಅವ್ರು ಬೆಳೆಸಿದ್ದಾರೆ. ಹಂಗೆ ನಾವೆಲ್ಲ ಹೆಂಗಂದ್ರೆ ನಮ್ಮ ಬದುಕು ಹೆಂಗಂತಂದ್ರೆ ನಾವು ಹೋದ್ಮೇಲೆ ನಮ್ಮ ಬಗ್ಗೆ ಮಾತಾಡ್ತಿರ್ತಾವ. ಒಳ್ಳೇದರ ಮಾಡಲಿ ಕೆಟ್ಟದ್ದು ನಾವು ಹೋದ ಮೇಲೆ ಒಳ್ಳೇದು ಅವಾಗ ನಾವು ಸತ್ತ ಮೇಲೆ ನೀವು ಒಳ್ಳೇದು ಮಾತಾಡ್ತಾನೋ ಏನು ಕೆಟ್ಟದ್ದು ಮಾತಾಡ್ತಾನೋ ಯಾರಿಗೆ ಗೊತ್ತಾಗುತ್ತೆ? ನಾವು ಸತ್ತ ಮೇಲೆ ನಮ್ಮನ್ನೇನು ಎತ್ಕೊಂಡು ಒಯ್ದಿಡ್ತಾರೋ ಏನು ಹಂಗ ಒಯ್ದು ಎಳೆದು ಎಳೆದಿಡ್ತಾರೋ ಯಾರಿಗೆ ಗೊತ್ತದ? ಸತ್ತ ಮೇಲೆ ಇದ್ದಾಗ ಪ್ರೀತಿ ಗಳಿಸ್ಬೇಕು ಎಲ್ಲರಿಗೂ. ಇದ್ದಾಗ ಒಳ್ಳೆ ಥರದಿಂದ ನಾವೆಲ್ಲರೂ ಕೂಡ ಬದುಕ್ಬೇಕು. ಸತ್ತ ಮೇಲೆ ನಾವು ಏನು ಹಾಕ್ತೀವೋ ಗೊತ್ತಿಲ್ಲ. ಇದ್ದಾಗ ಎಲ್ಲರ ಜೋಡಿ ಪ್ರೀತಿಯಿಂದ ಬದುಕುವಂಥ ಬದುಕು ಅದು ನಿಮ್ಮೆಲ್ಲರಿಗೂ ಕೂಡ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಅವ್ರಿಗೆ ಒಳ್ಳೇದಾಗಲಿ. ಆ ಭಗವಂತನ ಆ ಗುಹೇಶ್ವರನ ಆಶೀರ್ವಾದ ಸದಾಕಾಲ ಅವ್ರ ಮೇಲೆ ಇರಲಿ.